ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ನನ್ನ ಹೆಸರು ಡಾಕ್ಟರ್ ಕೇದಾರ್ನಾಥ್ ಅಂತೇಳಿ, ಸಸ್ಯ ಸಂರಕ್ಷಣೆ ವಿಜ್ಞಾನಿಗಳು, ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರಿನಲ್ಲಿ ಕೆಲಸ ನಿರ್ವಹಿಸ್ತಿದ್ದೀವಿ. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಬೆಳಿಬೇಕಾದ್ರೆ ಏನು ಮುಖ್ಯ? ಮಣ್ಣು ಮುಖ್ಯ. ಸೊ ಮಣ್ಣಿನಲ್ಲಿ ಪ್ರತಿಯೊಂದು ಸಹಸ್ರಾರು ಜೀವಿಗಳು ವಾಸಿಸ್ತಾ ಇರ್ತವೆ. ಈಗ ಹೇಳಿದರು, ಒಂದು ಬೆಳೆ ಬೆಳಿಬೇಕಾದ್ರೆ ಮಣ್ಣು ಮುಖ್ಯ, ನೀರು ಮುಖ್ಯ, ಬೇಕೇ ಬೇಕು ಅಲ್ವಾ? ಅದೇ ಥರ ಪ್ರತಿಯೊಂದು ಬೆಳೆಯ ಬೆಳವಣಿಗೆಗೆ ಮತ್ತು ಆಹಾರ ಉತ್ಪಾದನೆಗೆ ಕೆಲವೊಂದು ಪೋಷಕಾಂಶಗಳು ಮುಖ್ಯವಾಗಿರೋದು. ಅವ್ರು ಹೇಳಿರೋದು 17 ಪೋಷಕಾಂಶಗಳು ಅತ್ಯಂತ ಮುಖ್ಯವಾಗಿ. ಈಗ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಅಡಿಕೆ ಬೆಳೆ ಬೆಳಿಬೇಕಾದ್ರೆ ಸಾರಜನಕ, ರಂಜಕ, ಪೊಟ್ಯಾಷ್ ಮುಖ್ಯ ಪೋಷಕಾಂಶಗಳಂತೆ ಕರಿತೀವಿ, ಹೌದಲ್ವಾ? ಇವುಗಳು ಕಡಿಮೆ ಆದರೂ ಕೂಡ ತೊಂದರೆ, ಹೆಚ್ಚಾದರೂ ಕೂಡ ಭೂಮಿಗೆ ಮತ್ತು ಬೆಳೆಗೆ ತೊಂದರೆಯನ್ನು ಉಂಟು ಮಾಡ್ತವೆ. ಅದು ಎಲ್ಲರಿಗೂ ಗೊತ್ತಿರುವಂಥದ್ದೇ, ಹೌದಲ್ವಾ? ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ಅಲ್ವಾ? ಸರಿ ಸುಮಾರು 4,000-5,000 ತನಕನೂ ಮಳೆ ಆಗುತ್ತೆ, ಅಷ್ಟು ಮಳೆ ಆದಾಗ ನಮ್ಮ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳು ಹೇಳಿಕೊಟ್ಟಿದ್ದಾರೆ, ಈಗ ಹರಿದುಕೊಂಡು ಹೋಗುವಂಥದ್ದು, ಅಂದರೆ ಲೀಚ್ ಔಟ್ ಆಗಿ ಹೋಗುವಂಥದ್ದು. ಆ ಸಮಯದಲ್ಲಿ ನಾವು ಅಡಿಕೆ ಬೆಳೆಗೆ ಶಿಫಾರಸಿದ್ದು ಸಾರಜನಕ, ರಂಜಕ, ಪೊಟ್ಯಾಷ್ ಎಷ್ಟು? 100 ಗ್ರಾಮ್ ಸಾರಜನಕ, 40 ಗ್ರಾಮ್ ರಂಜಕ, 140 ಗ್ರಾಮ್ ಪೊಟ್ಯಾಷ್ನ ಶಿಫಾರಸು ಮಾಡಿರುವಂಥದ್ದು. ಅದು ಸಾಮಾನ್ಯ ಬೆಳೆಗೆ, ಹೌದಾ? ಅದು ಎಲ್ಲ ಪೋಷಕಾಂಶಗಳು ಮತ್ತು ರಸಸಾರ ಕರೆಕ್ಟಾಗಿದ್ದಾಗ ಒಂದು ಶಿಫಾರಸು ಮಾಡಿರುವಂಥದ್ದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಆಗೋದರಿಂದ ಮಣ್ಣಿನಲ್ಲಿರುವಂಥ ಪೊಟ್ಯಾಷ್ ಮತ್ತು ಕ್ಯಾಲ್ಶಿಯಂ ಕಂಟೆಂಟು ನೀರಿನಲ್ಲಿ ಕರಗುವ ಗುಣ ಇರೋದರಿಂದ ಅದು ನೀರಿನ ಜೊತೆಗೆ ಹರಿದುಕೊಂಡು ಹೋಗುತ್ತೆ. ಆವಾಗ ಪೊಟ್ಯಾಷ್ ಅಂಶ ಕಡಿಮೆ ಆಗಿರುವಂಥದ್ದು, ಹೌದಾ? ಈಗ ಸಾಮಾನ್ಯವಾಗಿ ನಿಮಗೆ ಸಾರಜನಕ, ರಂಜಕ, ಪೊಟ್ಯಾಷ್, ಮ್ಯಾಗ್ನೇಷಿಯಂ, ಕ್ಯಾಲ್ಶಿಯಂ ಏತಕ್ಕೆ ಬೇಕು ಒಂದು ಬೆಳೆಗೆ ಅಂತ ಹೇಳಿಕೊಟ್ಟಿದ್ದಾರೆ. ಇವಾಗ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಪೊಟ್ಯಾಷ್, ಕ್ಯಾಲ್ಶಿಯಂ ಕಡಿಮೆ ಆಗೋದ್ರಿಂದ ನಾವು ಮಣ್ಣು ಪರೀಕ್ಷೆ ಆಧಾರಿತ ಪೋಷಕಾಂಶಗಳನ್ನು ಬಳಕೆ ಮಾಡಲೇಬೇಕು. ಇಲ್ಲಾಂದರೆ ಏನಾಗುತ್ತಂದರೆ, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಜ್ವರ ಬಂದಾಗ ನಾವು ಓನ್ಲಿ ಸಾರಜನಕ ಅಂದರೆ ಈಗ ರಸಗೊಬ್ಬರ ಅಂದರೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಮಾತ್ರ ಕಡಿಮೆ ಆಗುತ್ತಾ, ಅಥವಾ ಆಹಾರವನ್ನು ತಿನ್ನಲೇಬೇಕಾ? ಆಹಾರ ಅಥವಾ ಹಣ್ಣು ಹಂಪಲು ತಿಂತೀರಲ್ವಾ? ಜ್ವರ ಬಂದಾಗ ತಿಂತೀವಲ್ವಾ? ಯಾಕಂದರೆ ಅದರಲ್ಲಿರುವ ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಹೋಗಿ ನಮ್ಮ ದೇಹದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚು ಆಗಲಿ ಅಂತ ನಾವು ಹಣ್ಣುಗಳನ್ನು ತಿನ್ನುವಂಥದ್ದು. ಹಾಗೆಯೇ ಬೆಳೆಗೆ ಅಡಿಕೆಯಲ್ಲಿ ಎಲೆ ಚುಕ್ಕ ರೋಗ ಬಂದಿದೆ ಅಂತೇಳಿ ನಾವು ಬರೇ ಮದ್ದನ್ನು ಸಿಂಪಡಣೆ ಮಾಡಿದರೆ ಆ ರೋಗಾಣುವನ್ನು ಸಾಯ್ಬೋದು. ಅದು ಏನಂದರೆ ನಮ್ಮ ವಾತಾವರಣದಲ್ಲಿ ಇರೋದರಿಂದ ಏನಾಗುತ್ತಂದರೆ, ಒಂದು ಕೀಟನಾಶಕ ಅಥವಾ ರೋಗನಾಶಕವನ್ನು ಸಿಂಪಡಣೆ ಮಾಡಿದಾಗ 30 ದಿನಗಳವರೆಗೆ ಒಂದು ರೋಗವನ್ನು ನಿರ್ವಹಣೆ ಮಾಡ್ಬೋದು. ಆ ಬೆಳೆಯಲ್ಲಿ ನಾವು ಏನು ಮಾಡಬೇಕು ಅಂದರೆ, ಸಮಗ್ರವಾಗಿ ನಿರ್ವಹಣೆ ಮಾಡಬೇಕಾದ್ರೆ ರೋಗದ ಜೊತೆಗೆ ಆ ಗಿಡದ ಬೆಳವಣಿಗೆ ಸದೃಢತೆಯನ್ನು ನಾವು ಕಾಪಾಡ್ಕೊಳ್ಬೇಕು. ಅದು ಹೇಗೆ? ನಾವು ಶಿಫಾರಸಿದ ಅಂದರೆ ಮಣ್ಣು ಪರೀಕ್ಷೆ ಆಧಾರಿತ ಪೋಷಕಾಂಶಗಳನ್ನ ಬೆಳೆಗೆ ಒದಗಿಸಲೇಬೇಕು. ಅಂದರೆ ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಟ್ಯಾಷ್ ಅಂಶ ತುಂಬ ಕಡಿಮೆ ಇದೆ. ಅದಕ್ಕಾಗಿ ನಾವು ಮಣ್ಣು ಪರೀಕ್ಷೆ ಆಧಾರಿತ ಮಾಡಿದಾಗ ಏನಾಗುತ್ತಂದರೆ, ನಮ್ಮ ತೋಟದಲ್ಲಿ ಎಷ್ಟು ಆ ಪೊಟ್ಯಾಷ್ ಅಂಶ ಇದೆ ಮಣ್ಣಿನಲ್ಲಿ ಗೊತ್ತಾಗುವಂಥದ್ದು. ಇಲ್ಲಾಂದರೆ ಏನಾಗುತ್ತಂದರೆ, ಈಗ ಸಾಮಾನ್ಯವಾಗಿ ನೀವು ರೈತರುಗಳು ಏನು ಮಾಡ್ತೀವಿ ಅಂದರೆ, ಪಕ್ಕದ ತೋಟದಲ್ಲಿ 200 ಗ್ರಾಮ್ ಪೊಟ್ಯಾಷ್ ಹಾಕಿದ್ದಾರೆ, ನಾವು ಅಷ್ಟೇ ಹಾಕಿದ್ದೀನಿ, ನನ್ನ ತೋಟದಲ್ಲಿ ಇಳುವರಿ ಕಡಿಮೆ ಇದೆ, ಅವ್ರ ತೋಟದಲ್ಲಿ ಇಳುವರಿ ಜಾಸ್ತಿ ಇದೆ, ಹೌದಲ್ವಾ? ಎಲ್ಲರಿಗೂ ಅದೇ ಆಗುತ್ತೆ. ಆದರೆ ಅವರು ಸಾವಯವ ಗೊಬ್ಬರ ಹಾಕ್ತಾರೆ, ಅವರು ಮಾಡುವ ಬೇಸಾಯ ಕ್ರಮಗಳೂ ವ್ಯತ್ಯಾಸ ಇರುತ್ತೆ. ಅದು ಹೇಗೆ? ನಾವೇನು ಮಾಡ್ತೀವಿ ಅಂದರೆ, ಮೊದಲೆಲ್ಲ ತಿಪ್ಪೆ ಗೊಬ್ಬರನ ಹಾಕ್ತಿದ್ವಿ, ಹಟ್ಟಿ ಗೊಬ್ಬರ ಅಂತೇಳಿ ಕೇಳಿದಿರಲ್ವ, ಎಲ್ಲರೂ ಹಾಕ್ತಿದ್ವಿ. ಈ ಹಟ್ಟಿ ಗೊಬ್ಬರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ನಿಮ್ಮ ತೋಟದಲ್ಲಿರುವ ಹಟ್ಟಿ ಗೊಬ್ಬರದ ಫಲಿತಾಂಶ ಅಂದರೆ ಗುಣಲಕ್ಷಣ ಬೇರೆ ಇರುತ್ತೆ. ಆ ವ್ಯಕ್ತಿ ಅಂದರೆ ಬೇರೆ ರೈತರ ತೋಟದಲ್ಲಿರುವ ಹಟ್ಟಿ ಗೊಬ್ಬರ ಏನಿದೆ ಅದು ವ್ಯತ್ಯಾಸ ಇರುತ್ತೆ ಇಲ್ವೋ? ಅಥವಾ ಒಂದೇ ಇರುತ್ತೆ? ಹೇಳಿ, ವ್ಯತ್ಯಾಸ ಇರುತ್ತಾ ಒಂದೇ ಇರುತ್ತಾ? ವ್ಯತ್ಯಾಸವಿದ್ದೇ ಇರುತ್ತೆ. ಯಾಕಂದರೆ ಒಂದು ಹುಲ್ಲು ಅಥವಾ ಸರ್ ಹೇಳಿದರು ಹಸಿರೆಲೆ ಗೊಬ್ಬರನ ಬೆಳಿಬೇಕಂತೀವಲ್ಲ, ಅದು ಹುಲ್ಲು ಆಗಲಿ ಅಥವಾ ಹಸಿರೆಲೆ ಗೊಬ್ಬರದ ಬೆಳೆ ಆಗಲಿ ನಮ್ಮ ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನ ಹೀರಿಕೊಂಡು ಬೆಳೆದಿರುವಂಥದ್ದು. ಅದನ್ನು ನಾವು ಮಣ್ಣಿಗೆ ಪುನಃ ಅಥವಾ ಹಟ್ಟಿ ಗೊಬ್ಬರಕ್ಕೆ ಬಳಕೆ ಮಾಡಿದಾಗ ಅದರಲ್ಲಿರುವ ಪೋಷಕಾಂಶದ ಅಂಶ ಮಾತ್ರ ನಮ್ಮ ಹಟ್ಟಿ ಗೊಬ್ಬರದಲ್ಲಿ ಬರುತ್ತೆ, ಹೌದೋ ಇಲ್ವೋ? ಅದರಲ್ಲಿ ಏನು ಕಂಟೆಂಟ್ ಇರುತ್ತೋ ಅದನ್ನೇ ಬರುತ್ತೆ. ಅದೇ ಪ್ರಮಾಣದಲ್ಲಿ ಬರುವಂಥದ್ದು ಸ್ವಲ್ಪ ಕಡಿಮೆ ಆಗ್ಬೋದು. ಹಾಗಾಗಿ ಹಟ್ಟಿ ಗೊಬ್ಬರ ಬಳಕೆ ಮಾಡೋದು ಆ ತೋಟದಲ್ಲಿ ಅವ್ರದ್ದು ಬೇರೆ, ನಿಮ್ಮ ಹಟ್ಟಿ ಗೊಬ್ಬರದ ಫಲಿತಾಂಶ ಅಂದರೆ
ಈ ಲವಣಾಂಶಗಳು ಇರುವಂಥದ್ದು ವ್ಯತ್ಯಾಸ ಇದ್ದೇ ಇರುತ್ತೆ. ಹೀಗಾಗಿ ಮಣ್ಣು ಪರೀಕ್ಷೆ ತುಂಬ ಇಂಪಾರ್ಟೆಂಟ್. ಅದೇ ಒತ್ತು ಕೊಟ್ಟಿರೋದವರು ನಮ್ಮ ದಕ್ಷಿಣ ಕನ್ನಡದಲ್ಲಿ ನೀರಿನ ಉಳಿಕೆ. ಯಾಕಂದರೆ ಈಗ ಎಲ್ಲರಿಗೂ ತಿಳಿದಿದೆ, ಜನವರಿ ಫೆಬ್ರವರಿ ಆದರೆ ದಕ್ಷಿಣ ಕನ್ನಡದಲ್ಲಿ ಸಮುದ್ರ ಹತ್ರ ಇದ್ದರೂ ಕೂಡ ನೀರಿನ ಬಾಧೆ ಇದೆ ಅಲ್ವಾ? ಇದೆ ಅಲ್ವಾ? ನೀರಿನ ಬಾಧೆ ಎದಕ್ಕಿದೆ ಅಂದರೆ ನಮ್ಮ ಮಣ್ಣಿನಲ್ಲಿರುವ ನೀರೆಲ್ಲ ಹರಿದುಕೊಂಡು ಹೋಗುವ ಶಕ್ತಿ ಇರುವಂಥದ್ದು. ಅಂದರೆ ಲ್ಯಾಟ್ರಿಟಿಕ್ ಅಂದರೆ ಮರಳು ಮಿಶ್ರಿತ ಮಣ್ಣು ಇರೋದ್ರಿಂದ ನೀರನ್ನು ಶೇಖರಣೆ ಮಾಡಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅದಕ್ಕಾಗಿ ನಾವು ಹಸಿರಲ್ಲೇ ಗೊಬ್ಬರಗಳನ್ನು ತೋಟದಲ್ಲಿ ಯಾಕೆ ಬೆಳಿತೀವಿ? ನನಗೆ ಬೆಳೆಗೆ ಉಳುಮೆ ಮಾಡಿ ಬೆಳಿಬೇಕಂತೇಳಿ ಅಲ್ಲ. ನಾವು ಹಟ್ಟಿ ಗೊಬ್ಬರನ ಅಥವಾ ರಸಗೊಬ್ಬರಗಳನ್ನು ಬುಡದಲ್ಲಿ ಹಾಕ್ತೀವಿ ಅಲ್ವಾ, 2 ಅಡಿ ದೂರ ಹಾಕ್ತೀವಿ ಅಲ್ವಾ? ಅದು ಹಾಕಬೇಕಾದ್ರೆ ಅದ್ರ ಸುತ್ತಲ್ಲೂ ಕೂಡ ನೀವು ಹಸಿರೆಲೆ ಬೀಜಗಳನ್ನು ಹಾಕ್ಬೋದು. ನಾವು ಉಳುಮೆ ಮಾಡಬೇಕಂತಾನೇ ಇಲ್ಲ, ಸುತ್ತಲೇ ಹಾಕಿದ್ರು ಏನಂದರೆ ಹೊದಿಕೆ ಆಗುತ್ತೆ. ಆದರೆ ನಾವು ಮಾಡೋದು ಏನು ಅಂದರೆ ತಪ್ಪು. ಹೊದಿಕೆ ಅಂದರೆ ಹೊದಿಕೆ ಆಗಿರಬೇಕು. ಎಷ್ಟು ಹೊದಿಕೆ ಏನಕ್ಕೆ ಮಾಡ್ತೀವಿ ಅನ್ನೋದು ಮೊದಲನೇಯಾಗಿ ನಾವು ತಿಳ್ಕೊಬೇಕು. ಒಂದನೇದು ಮಳೆಗಾಲದಲ್ಲಿ ಹೊದಿಕೆ ಯಾಕೆ ಮಾಡ್ತೀವಿ ಅಂದರೆ ಈ ಮಳೆ ಏನು ಜೋರಾಗಿ ಬೀಳುತ್ತೆ, ಜೋರಾಗಿ ಬಿದ್ದ ಮಳೆ ನಮ್ಮ ಮಣ್ಣನ್ನು ಕೊಚ್ಕೊಂಡು ಹೋಗುತ್ತೆ. ಅದೇ ನಾವು ಬೆಳೆಗಳನ್ನು ಬೆಳೆದಾಗ ಏನಾಗುತ್ತೆ ಅಂದರೆ ಅದು ಬೇರಿನಲ್ಲಿ ಹಿಡಿದಿಟ್ಟುಕೊಂಡಿರೋದ್ರಿಂದ ಅದು ಅಲ್ಲೇ ಉಳಿಯುತ್ತೆ. ಬೇಸಿಗೆ ಕಾಲದಲ್ಲಿ ಹೊದಿಕೆ ಮಾಡೋಕ್ಕೆ ಹೇಳ್ತೀವಿ. ಅದನ್ನ ಯಾಕೆ ಮಾಡೋಕ್ಕೆ ಹೇಳ್ತೀವಿ? ನಮ್ಮ ಮಣ್ಣಿನಲ್ಲಿರುವ ತೇವಾಂಶ ಆವಿಯಾಗಿ ಹೋಗದೆ ಇರಲಿ ಅಂತೇಳಿ ನಾವು ಹೊದಿಕೆಯನ್ನು ಹಾಕ್ತೀವಿ. ಆದರೆ ನಾವು ಕೆಲವೊಂದು ತಪ್ಪುಗಳಿಂದ ಮಾಡ್ತೀವಿ ಅಂದರೆ, ಹಟ್ಟಿ ಗೊಬ್ಬರ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಗುಂಡಿ ತೋಡಿರ್ತೀವಿ, ಹೌದಾ? ಗುಂಡಿ ತೋಡಿ ನಾವು ಎಲ್ಲ ಕಸಗಳನ್ನ ಅಲ್ಲಿ ಒಯ್ದು ಹಾಕ್ತೀವಿ, ಹೌದಾ? ಹಾಕ್ತೀವಲ್ವ? ಅಲ್ಲಿ ತಿಪ್ಪೆ ಗೊಬ್ಬರ ಆಗುತ್ತೆ. ಎಷ್ಟು ಒಂದು 7-8 ತಿಂಗಳಾದಮೇಲೆ ಆಗುತ್ತಲ್ವ? ಅದರಲ್ಲಿ ಹಲವಾರು ವಿಧಾನಗಳು, ಎರೆಹುಳ ಗೊಬ್ಬರ ಇದೆ, ನಾವು ಈಗ ಬೇರೆ ಡಿಕಂಪೋಸರ್ ಎಲ್ಲ ಇದಾವಲ್ವ, ಅವುಗಳನ್ನು ತಂದು ಹಾಕಿ. ಅಂದರೆ ಈ ಡಿಕಂಪೋಸರು ಇವೆಲ್ಲ ಏನಂದರೆ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳಿರುತ್ತವೆ. ಹಟ್ಟಿ ಗೊಬ್ಬರ ಹಾಕಿದಾಗ ಏನಾಗುತ್ತೆ ಅಂದರೆ ಕೊಳೆಯುವ ಸಂದರ್ಭದಲ್ಲಿ ಒಂದು ಸೂಕ್ಷ್ಮಾಣು ಜೀವಿ ಇತ್ತಂದರೆ ಅದು 2 ಆಗುತ್ತೆ, 2 ಇದ್ದದ್ದು 4 ಆಗುತ್ತೆ. ಆ ಡಿಕಂಪೋಸರಲ್ಲಿ ಆಲ್ರೆಡಿ ನಾವು ಲಕ್ಷಾನುಗಟ್ಟಲೆ ಸ್ಪೋರ್ಸ್ ಇರುತ್ತೆ, ಅಂದರೆ ಬೀಜ ಕಣಗಳಿರುತ್ತವೆ. ಸೂಕ್ಷ್ಮಾಣು ಜೀವಿಯ ಬೀಜ ಕಣಗಳು ಮಲ್ಟಿಪ್ಲೈ ಬೇಗ ಆಗಿ ಬೇಗ ಕೊಳಿಲಿ ಅನ್ನೋದಕ್ಕೆ ನಾವು ಡಿಕಂಪೋಸರನ್ನು ಬಳಕೆ ಮಾಡ್ತೀವಿ. ಹಾಗೆಯೇ ಈ ಹೊದಿಕೆ ಏನು ಮಾಡ್ತೀವಿ ಅಲ್ವಾ, ಸಾಮಾನ್ಯವಾಗಿ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಅಡಿಕೆ ಅಥವಾ ತೆಂಗಿನಲ್ಲಿ ಒಂದು 3 ಅಡಿ ಆಳ ಅಗಿತಾರೆ, ಅದು ಫುಲ್ ಎಲ್ಲ ತುಂಬಿಸ್ತಾರೆ, ಹೌದಲ್ವಾ? ತುಂಬಿಸಿ, ಯಾಕಂದರೆ ಲೇಬರ್ಸ್ ಕಡಿಮೆ ಇದ್ದಾರೆ ನಮ್ಮ ಹತ್ರ. ಆ ಸಮಯದಲ್ಲಿ ಏನಾಗುತ್ತಂದರೆ ಅದು ಕೊಳಿಬೇಕಾದ್ರೆ ಹೊದಿಕೆ ಆಗಿರೋದಿಲ್ಲ, ಅದು ತಿಪ್ಪೆ ಗುಂಡಿ ಆಗಿರುತ್ತೆ ನಮ್ಮ ಬುಡ ಎಲ್ಲ, ಹೌದಲ್ವಾ? ಆಗಿರುತ್ತಲ್ವ? 2 ಅಡಿ ಹಾಕ್ತೀರಾ, ಅದು ಕೊಳಿಬೇಕಾದ್ರೆ ಅಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ನಿಮ್ಮ ಬೇರುಗಳಿಗೆ ತೊಂದರೆ ಕೊಡುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಬೇರು ಹುಳ ಆಗಲಿ ಅಥವಾ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳಂದರೆ ರೋಗ ಬರುವಂಥ ಸೂಕ್ಷ್ಮಾಣು ಜೀವಿಗಳು ಬೇರುಗಳಿಗೆ ಅಂದರೆ ಇನ್ಫೆಕ್ಷನ್ ಆಗಲಿ ಅಥವಾ ರೋಗವನ್ನು ಬರೋದಕ್ಕೆ ಮುಖ್ಯ ಕಾರಣ ಆಗುತ್ತೆ. ಅದಕ್ಕಾಗಿ ಹಟ್ಟಿ ಗೊಬ್ಬರ ಹಾಕುವ ಮೆಥಡ್ ಬೇರೆ. ಇನ್ನೊಂದು ಏನಂದರೆ ಗೊಬ್ಬರ ಕೊಡಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಬುಡಕ್ಕೆ ಕಂಟಿನ್ಯೂ ಹಿಂಗೆ ಗಿಡ ಇರುತ್ತೆ, ಅದ್ರ ಪಕ್ಕದಲ್ಲೇ ಅಗಿತೀವಿ, ಹೌದಲ್ವಾ? ಇದು ಅಗಿಯೋದು ಉತ್ತಮ ಅಥವಾ ತಪ್ಪು? ಒಂದು ಗಿಡಕ್ಕೆ ಒಂದು ಆಧಾರ ಬೇರು, ಇನ್ನೊಂದು ಆಹಾರ ಬೇರು ಅಂತಿರುತ್ತಲ್ವ, ಎಲ್ಲರಿಗೂ ಗೊತ್ತೇ ಇದೆ. ನಾವು ಆಧಾರ ಬೇರಿಗೆ ಯಾವುದೇ ಥರದ ಒಂದು ಡ್ಯಾಮೇಜ್ ಮಾಡಲೇಬಾರ್ದು. ಯಾಕಂದರೆ ಸಾಮಾನ್ಯವಾಗಿ ಗಿಡ ಬೀಳೋ ಅಂದರೆ ಬೇಗ ಬೀಳೋದಕ್ಕೆ ಕಾರಣ ಆಗುತ್ತೆ. ಆಹಾರ ಬೇರಲ್ಲೇ ನಮಗೆ ಪೋಷಕಾಂಶಗಳ ಹೀರುಗಳು, ಅಂದರೆ ಸಣ್ಣ ಬೇರಿರುತ್ತೆ ನೋಡಿದ್ದೀರಾ, ಬುಡ ಬಿಡಿಸಿದಾಗ ಅದು ಸಣ್ಣ ಬೇರಿರೋದಲ್ಲಿ 1.5 ಅಡಿ ದೂರ ಇರುವಂಥದ್ದು, ಅಲ್ಲಿ ಅಗಿದ್ದು ನಾವು ಪೋಷಕಾಂಶವನ್ನು ಕೊಡಬೇಕು. ಇನ್ನೊಂದು ರೈತರು ಏನು ಮಾಡ್ತಾರೆ ಅಂದರೆ ಪೋಷಕಾಂಶಗಳದ್ದು ಅಗಿತಾರೆ ಎಲ್ಲರೂ, ಕೆಲವೊಬ್ರು ಗುಂಡಿನೂ ಚೆನ್ನಾಗಿ ತೆಗಿತಾರೆ, ತೆಗೆದುಬಿಟ್ಟು ಸರೌಂಡಿಂಗ್ ಹಾಕ್ತಾರೆ. ಸರ್ 2 ಅಡಿ ದೂರನೇ ಹಾಕಿದ್ದೀನಿ, ಬಂದಿಲ್ಲ. ಇನ್ನೊಂದು ಏನು ಮಾಡ್ತಾರೆ ಅಂದರೆ ಮೇಲೆ ಹಾಕೋದು ಬಿಡೋದು. ಈಗ ಸರ್ ಹೇಳಿದ್ರು ಎಷ್ಟು ಒಳ್ಳೆಯದು, ಫಾಸ್ಫರಸ್ ಕಂಟೆಂಟು ಬೇಸಿಗೆಯಲ್ಲಿ ಹಾಕಿದರೆ ಏನಾಗುತ್ತೆ, ಗಟ್ಟಿ ಆಗುತ್ತೆ. ನಮ್ಮ ಹಾಗೆ ಅದಕ್ಕೆ ಕೈಗಳಿದೆಯಾ? ಒಂದು ಗಿಡಕ್ಕೆ ಆಹಾರವನ್ನು ತಿನ್ನಬೇಕಾದ್ರೆ ನಾವು ನೀರನ್ನು ಒದಗಿಸಲೇಬೇಕು. ಪೊಟ್ಯಾಶ್ ಕೂಡ ಹಾಗೆ, ನೀರನ್ನು ಒದಗಿಸಿದಾಗ ಅಥವಾ ಮಣ್ಣಿನಲ್ಲಿ ತೇವಾಂಶ ಇದ್ದಾಗ ಮಾತ್ರ ಒಂದು ಗಿಡ ಆಹಾರವನ್ನು ಹೀರಿಕೊಳ್ಳುವ ಶಕ್ತಿ ಇರುವಂಥದ್ದು. ಇಲ್ಲಾಂದರೆ ಸಾರಜನಕ ಹಾಕಿರ್ತೀರ, ಈಗ ಸುಪ್ಪಲ್ಲ ಎಲ್ಲ ಇರ್ತಾವಲ್ವ, ಅದನ್ನು ಹಾಕಿದಾಗ ಏನಾಗುತ್ತೆ, ಯೂರಿಯಾ ಹಾಕ್ತೀರಾ, ಹಾಗೆ ಬಿಟ್ಟರೆ ಏನಾಗುತ್ತೆ, ಹೊದಿಕೆ ಮಾಡಲಿಲ್ಲ ಅಂದರೆ ಅಥವಾ ಮಣ್ಣು ಮುಚ್ಚಲಿಲ್ಲ ಅಂದರೆ ನೀರು ಬಿಡಲಿಲ್ಲ ಅಂದರೆ ನೀವೇ ಹೇಳ್ತೀರಾ ಆವಿಯಾಗಿ ಹೋಗುತ್ತೆ. ಅದು ಉಪಯೋಗ ಇದೆಯಾ? ಹಾಗಾಗಿ ನಾವು ಯಾವುದೇ ಒಂದು ಪದ್ಧತಿಯನ್ನು ಅಳವಡಿಕೆ ಮಾಡಿದಾಗ ನಾವು ಹೇಗೆ ಉಪಯೋಗ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕು, ಯಾವ ಸಮಯದಲ್ಲಿ ಬಳಕೆ ಮಾಡಿದಾಗ ಒಂದು ಗಿಡಕ್ಕೆ ಉಪಯೋಗವಾಗುವಂಥದ್ದು ಇಂಪಾರ್ಟೆಂಟ್. ನಾವು ನನ್ನ ಹತ್ರ ಲೇಬರ್ಸ್ ಇಲ್ಲ ಅಂಥೇಳಿ
ಒಂದು ಗಿಡ ವರ್ಷ ಫುಲ್ ಬೆಳೆಯುತ್ತಲ್ವ. ಈಗ ತೆಂಗು ಪ್ರತಿ ವರ್ಷ ಒಂದೊಂದು ಹೊಂಬಾಳೆ ಬಿಡುತ್ತಲ್ವ, ಒಂದು ಗರಿ ಬಿಡುತ್ತಲ್ವ. ಹೀಗಾಗಿ ನಾವು ಎಷ್ಟು ಹಂತದಲ್ಲಿ ಕೊಡ್ತೀವಿ ಅದನ್ನು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ನಾನು ಬೆಳಿಗ್ಗೆ ಊಟ ಮಾಡಿ ಮಧ್ಯಾಹ್ನ ರಾತ್ರಿ ಊಟ ಮಾಡಲಿಲ್ಲ ಏನಾಗುತ್ತೆ, ಹೊಟ್ಟೆ ಬರುತ್ತೆ, ಇಲ್ಲಾಂದರೆ ಒಬೆಸಿಟಿ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತಲ್ವ. ಎಕ್ಸಾಂಪಲ್ ಇದೆ ಅಲ್ವಾ ನಿಮಗೆ. ಹೀಗಾಗಿ ಹಂತ ಹಂತದಲ್ಲಿ ಕೊಡಿ. ಯಾಕಂದರೆ ಅಡಿಕೆ ಒಂದು ಆರ್ಥಿಕ ಬೆಳೆ ಆಗಿದ್ದರಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸನೂ ಇಂಪಾರ್ಟೆಂಟು. ನೀವು 2 ಅಥವಾ 3 ಸಮಯ ಕೊಟ್ಟಾಗ ಏನಾಗುತ್ತಂದರೆ ನಮ್ಮ ಇಳುವರಿಯಲ್ಲಿ 1 ಕ್ವಿಂಟಲ್ ಜಾಸ್ತಿ ಆದರೂ ಕೂಡ ನಮಗೆ ಇನ್ಕಮ್ ಜಾಸ್ತಿನೇ, ಹೌದಲ್ವಾ. ಹೀಗಾಗಿ ಏನು ತೊಂದರೆ ಆಗೋದಿಲ್ಲ. 2 ಅಥವಾ 3 ಸಮಯ ಗೊಬ್ಬರಗಳನ್ನು ಒಂದು ಚೆನ್ನಾಗಿಯೇ ಬುಡ ಬಿಡಿಸಿನೇ ಕೊಡಿ, ಮಣ್ಣನ್ನು ಹಾಕಿ, ಏನು ತೊಂದರೆ ಇಲ್ಲ. ಒಂದು ಲೇಬರ್ ಜಾಸ್ತಿ ಆದರೆ ನಮಗೆ ಅದ್ರದ್ದು 10 ಪಟ್ಟು ಇಳುವರಿ ಬರುತ್ತೆ, ಅಂದರೆ 10 ಪಟ್ಟು ಇನ್ಕಮ್ ಬಂದಂಗೆ ನಮಗೆ. ಹೀಗಾಗಿ ಮಣ್ಣು ಪರೀಕ್ಷೆ ಆಧಾರಿತ ಪೋಷಕಾಂಶಗಳನ್ನು ಬಹಳ ಮುಖ್ಯ. ಬರೀ ಬೆಳವಣಿಗೆ ಆಗಲ್ಲ, ಪ್ರತಿಯೊಂದು ರೋಗ ಮತ್ತು ಕೀಟಗಳನ್ನು ಹಾಗೆ. ಈಗ ಸಾಮಾನ್ಯವಾಗಿ 2 ಸಲ ಕೊಟ್ಟರು ಸಾಕು ಸರ್. ಸೆಪ್ಟೆಂಬರ್ ಇಲ್ಲ ಬಿಡಿಸ್ಬೇಕಾಗುತ್ತೆ. ಸಾಮಾನ್ಯವಾಗಿ ಏನು ಅಷ್ಟೊಂದು ಇದಿಲ್ಲ, ನೀವು ಜಸ್ಟ್ ಫುಲ್ ಅಗಿಯೋದು ಏನು ನೆಸೆಸಿಟಿ ಇಲ್ಲ, ಹೌದಾ. ಇದು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಸಾಮಾನ್ಯವಾಗಿ ಕ್ಯಾಲ್ಶಿಯಮ್ಮು, ಈಗ ಸರ್ ಹೇಳಿದ್ರು ಬ್ಲಾಸಮ್ ಎಂಡ್ ರಾಟ್ ಅಂತೇಳಿ ಒಂದು ಹಣ್ಣಿನಲ್ಲಿ, ಟೊಮೊಟೊ ಹಣ್ಣಿನಲ್ಲಿ ಒಂದು ರೋಗ ಬರುವಂಥ, ಅಂದರೆ ಈ ಪೋಷಕಾಂಶದ ಕೊರತೆಯಿಂದ ಬರುವಂಥ ಒಂದು ರೋಗ. ಹಾಗೆಯೇ ಪೊಟ್ಯಾಶ್, ಈಗ ಪೊಟ್ಯಾಶ್ ಹಾಕ್ತೀವಲ್ವ, ಮ್ಯೂರೇಟ್ ಆಫ್ ಪೊಟ್ಯಾಶು, ಆ ಥರ ಎಲ್ಲ ನಮಗೆ ಬೇರೆ ಬೇರೆ ಪ್ರಮಾಣದಲ್ಲಿ ಸಿಗುವಂಥದ್ದು. ಈ ಪೊಟ್ಯಾಶ್ ಹಾಕೋದ್ರಿಂದ ಏನಾಗುತ್ತಂದರೆ ಬೇಸಿಗೆ ಕಾಲದಲ್ಲಿ ನಮ್ಮ ಮಣ್ಣಿನಲ್ಲಿ ನೀರಿನ ಅಂಶ ಕೊರತೆ ಇದ್ದಾಗನೂ ಕೂಡ ಆ ಬೆಳೆಯಲ್ಲಿ ಒಂದು ರೋಗ ಅಂದರೆ ನೀರಿನ ಅಂಶ ಕಡಿಮೆ ಇದ್ದರೂ ಒಂದು ನಿರೋಧಕ ಶಕ್ತಿಯನ್ನು ಉಂಟು ಮಾಡಿ ಸೆಕೆಗೆ ಒಂದು ಶಕ್ತಿ ಕೊಡುವಂಥದ್ದು. ಹೀಗಾಗಿ ಪೊಟ್ಯಾಶ್ ಹಾಕುವಂಥದ್ದು. ಜೊತೆಗೆ ಪೊಟ್ಯಾಶ್ ಹಾಕೋದ್ರಿಂದ ರೋಗ ಮತ್ತು ಕೀಟಗಳ ಸಂಖ್ಯೆ ಕೂಡ ಕಡಿಮೆ ಆಗುವಂಥದ್ದು. ಯಾಕಂದರೆ ಸಾಮಾನ್ಯವಾಗಿ ಬೆಳೆಗಳಲ್ಲಿ ನಾವು ಕೆಲವೊಂದು ಪ್ರಚೋದಕಗಳನ್ನು ಅಂತೀವಿ, ಅಂದರೆ ಈ ಫಿನೋಲಿಕ್ ಕಾಂಪೌಂಡ್ಸು ಅಥವಾ ಫೈಟೋಲಕ್ಸಿನ್ಸ್ ಅಂತ ಕರಿತೀವಿ. ಆ್ಯಕ್ಚುಲಿ ಅವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಅಂದರೆ ಒಂದು ರೋಗಕ್ಕೆ ತಡೆಗಟ್ಟುವ ಶಕ್ತಿ ಆ ಗಿಡದಲ್ಲಿ ಜಾಸ್ತಿ ಆಗುವಂಥದ್ದು. ಹೀಗಾಗಿ ಪೊಟ್ಯಾಶ್ ನಾವು ಮಣ್ಣು ಪರೀಕ್ಷೆ ಆಧಾರಿತವಾಗಿಯೇ ಕೊಡಬೇಕು. ನಂಗೆ ಉಪಯೋಗ ಇದೆ ಅಂತೇಳಿ ಒಂದು ಚೀಲ ತಂದು ಸುರಿಯೋಕ್ಕಾಗೋದಿಲ್ಲ, ಅದು ಅಮೃತವು ವಿಷ ಅಂತೀವಲ್ವ ಹಾಗೆ.